ಓ ಮನುಜರೇ, ಕಾಪಾಡಿ ಜಲ ದೇವತೆಯನ್ನ. ಅಂತರ್ಜಲದ ಜೊತೆಗೆ ಕೆರೆ, ಬಾವಿ, ಹಳ್ಳಗಳು ಕಲುಷಿತಗೊಳಿಸದೆ ಉಳಿಸಬೇಕಾಗಿದೆ ಶುದ್ಧ ಜಲ. ನಮ್ಮ ಮುಂದಿನ ಪೀಳಿಗೆಯ ಜೀವನಕ್ಕೆ ಬೇಕಿದೆ ಜಲ. ನಮಸ್ಕಾರ. ನಾನ್ ನೀರಿನ ಬಗ್ಗೆ ಇಲ್ಲಾನ್ಸ್ ಎದಕ್ಕೆ ಹೇಳಿದ್ನಪ್ಪ ಅಂತಂದ್ರೆ, ನಮಗೆಲ್ಲರಿಗೂ ಗೊತ್ತೈತಿ, ನಮ್ಮ ಕನಸಿನ ಊರು ನಮ್ಮ ಬೆಂಗಳೂರು ಒಳಗ ನೀರಿನ ಅಭಾವ ಹೆಚ್ಚಾಗಿದೆ. ನಮ್ಮ ಬೆಂಗಳೂರಿಗೆ 70% ವಾಟರ್ ಕಾವೇರಿ ನದಿನಿಂದ ಬಂದ್ರ ಇನ್ 30% ವಾಟರ್ ಕೆರೆ, ಬಾವಿ, ಬೋರ್ವೆಲ್ಸ್ ಬರ್ತಾವ. ಆದ್ರೆ ಈಗ ಕೆರೆ, ಬಾವಿ, ಬೋರ್ವೆಲ್ಸ್ ಎಲ್ಲ ಬತ್ ಹೋಗ್ಯಾವು. ಗ್ರೌಂಡ್ ಲೆವೆಲ್ ವಾಟರ್ ಕಡಿಮೆ ಆಗೈತಿ. ಆದ್ರ ನೀರಿನ ಸಮಸ್ಯೆ ನಮ್ಮ ಬೆಂಗಳೂರದಾಗ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾದಾಗ ಐತಿ. ಯಾಕಪ್ಪ ಅಂತಂದ್ರ 140 ಕೋಟಿ ಜನರೊಳಗ 60 ಕೋಟಿ ಜನ ನೀರಿನ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಪ್ರತಿ ವರ್ಷ 2 ಲಕ್ಷ ಜನ ಕುಡಿಯಕ್ಕೆ ಕ್ಲೀನ್ ವಾಟರ್ ಸಿಗ್ಲಾರೆ ಡಿಸೀಸ್ ಬಂದ ಸಾಯ್ತಾರ. ಆದ್ರ ನಮ್ಮ ಬೆಂಗಳೂರದಾಗ ನೀರಿನ ಸಮಸ್ಯೆ ಏನಕ್ಕೆ ಹೆಚ್ಚಾಗೈತಪ್ಪ ಅಂತಂದ್ರ, ಮೊದ್ಲ ಕೆರೆಗಳು ಇರ್ತಿದ್ದು, ಮಳೆ ಬರ್ತಿದ್ದು, ತುಂಬತಿದ್ದು, ಮತ್ತು ಗ್ರೌಂಡ್ ಲೆವೆಲ್ ವಾಟರ್ನು ಹೆಚ್ಚಾಗ್ತಿತ್ತು. ಈಗ ಕೆರೆನೂ ಇಲ್ಲ, ಮಳೆನೂ ಇಲ್ಲ. ಕೆರೆ ಅಂತರೂ ಇಲ್ಲಿಗಲ್ ಆಗಿ ಮಣ್ಣು ಮುಚ್ಚಿ, ಮಣ್ಣು ಹಾಕಿ ಅದ್ರ ಮ್ಯಾಗ ಅಪಾರ್ಟ್ಮೆಂಟ್ ಕಟ್ಟಾರ. ಆದ್ರೆ ಈ ಸಮಸ್ಯೆಗಳಿಗೆ ಏನ್ ಸೊಲ್ಯೂಷನ್? ಏನ್ ವಾಟ್ಸಪ್ದಾಗ ಸ್ಟೇಟಸ್ ಆಗೋದಾ ಸೇವ್ ಬೆಂಗಳೂರು ಅಂತ ಹೇಳಿ 22 ಮಾರ್ಚಿಗೆ ವರ್ಲ್ಡ್ ವಾಟರ್ ಡೇ ಅಂತ ಹೇಳಿ ಸ್ಟೇಟಸ್ ಆಗೋದಾ? ಇಲ್ಲ. ಇದ್ರದ ಸೊಲ್ಯೂಷನ್ ಏನಪ್ಪಾ ಅಂತಂದ್ರ, ನಮ್ಮ BWSSB ಚೇರ್ಮನ್ ರಾಮ್ ಪ್ರಶಾಂತ್ ಮನೋಹರ್ ಅವರು ಒಂದಿಷ್ಟು ಸೊಲ್ಯೂಷನ್ ತಂದಾರ. ಏನಪ್ಪಾ ಅಂತಂದ್ರ, ಪಂಚಸೂತ್ರ, ಗ್ರೀನ್ ಸ್ಟಾರ್ ಚಾಲೆಂಜ್ ಪಂಚಸೂತ್ರ. ಇದು ನಮ್ಗೆ ತಾತ್ಕಾಲಿಕ ಪರಿಹಾರ ಅಲ್ಲ, ನಮ್ಮ ಮುಂದಿನ ಜನರೇಷನ್ಗೂ ಯೂಸ್ ಆಗುವಂಥದ್ದು. ಪಂಚಸೂತ್ರ ಅಂದ್ರೆ ಏನು? ಒಂದನೇದು, ನೀರಿನ ಉಳಿತಾಯಕ್ಕಾಗಿ ಎಲ್ಲಾ ಮನೆಯ ಟ್ಯಾಪ್ಗಳಿಗೂ ಏರಿಯೋಟರ್ ಹಾಕುವಂಥದ್ದು. ಎರಡನೇದು, ಸಂಸ್ಕರಿಸಿದ ನೀರನ್ನು ಹೆಚ್ಚು ಬಳಕೆ ಮಾಡುವುದು. ಮೂರನೇದು, ಕೊಳವೆ ಬಾವಿಗಳಲ್ಲಿ ತಂತ್ರಜ್ಞಾನ ಅಳವಡಿಕೆ ಮಾಡುವುದು. ನಾಲ್ಕನೇದು, ಮಳೆ ನೀರು ಇಂಗು ಗುಂಡಿಗಳನ್ನು ಸ್ಥಾಪನೆ ಮಾಡುವುದು. ಐದನೇದು, ಎಲ್ಲಾ ಅನುಷ್ಠಾನಗಳ ಬಗ್ಗೆ ಬಳಕೆದಾರರಿಗೆ ಮಾಹಿತಿಯನ್ನು ನೀಡುವುದು ಮತ್ತೆ ನೀರಿನ ಮಹತ್ವವನ್ನು ತಿಳಿಸುವುದು. ಮತ್ತು ಇವ್ರು ವರ್ಕ್ ಎಷ್ಟು ಫಾಸ್ಟ್ ಐತಪ್ಪ ಅಂತಂದ್ರ, ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿಯೂ 4000 ಏರಿಯೋಟರ್ ಅಳವಡಿಸ್ಯಾರ. ಮತ್ ಎಲ್ಲೆಲ್ಲಿ ನೀರಿನ ಅಗತ್ಯ ಹೆಚ್ಚೈತಿ ಅಲ್ಲಿ ಬೋರ್ವೆಲ್ ಕೊರ್ಸಕ್ ಟ್ರೈ ಮಾಡ್ಯಾರ, ಮತ್ತ ವಾಟರ್ ಟ್ಯಾಂಕ್ ಸಪ್ಲೈ ಮಾಡ್ಯಾರ ಅಲ್ಲಿ. ಮತ್ ಇವ್ರ ಜನರ ಸಮಸ್ಯೆ ತಿಳ್ಕೊಳಕ ಪ್ರತಿ ಶುಕ್ರವಾರ 9 ರಿಂದ 10 ತನಕ ಫೋನಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನಿಮ್ಮ ಸಮಸ್ಯೆ ಹೇಳ್ಕೊಂಡು ನೀವು ಅದಕ್ಕೆ ಪರಿಹಾರ ಪಡ್ಕೋಬಹುದು. ಮತ್ ಇವ್ರು 40 ಮೆಟ್ರೋ ಸ್ಟೇಷನ್ಗಳಲ್ಲಿ ಮಳೆ ನೀರಿನ ಸಂಗ್ರಹಣೆ ಮಾಡಿ ಇಂಗು ಗುಂಡಿಗಳಿಗೆ ಮತ್ತು ಕೆರೆಗೆ ನೀರು ಬಿಡ್ತಾ ಇದ್ದಾರೆ, ಗ್ರೌಂಡ್ ಲೆವೆಲ್ ವಾಟರ್ ನ ಹೆಚ್ಚು ಮಾಡಿ. ಮತ್ ಈ ಸೊಲ್ಯೂಷನ್ ಒಬ್ಬರೇ ಇಂಪ್ಲಿಮೆಂಟ್ ಮಾಡಿದ್ರೆ ನಡೆಯಂಗಿಲ್ಲ. ಎಲ್ಲಾ ಜನಸಾಮಾನ್ಯರು ಇಂಪ್ಲಿಮೆಂಟ್ ಮಾಡಿದ್ರೆ ಕೆಲಸ ಕಾರ್ಯರೂಪಕ್ಕೆ ಬಂದು ನಮಗ್ ಸಕ್ಸಸ್ ಸಿಗೋದು. ಇವೆಲ್ಲ ಐಡಿಯಾದ ಸೊಲ್ಯೂಷನ್ ಕೊಟ್ಟಂತಹ BWSSB ಚೇರ್ಮನ್ ಆದಂತಹ ರಾಮ್ ಪ್ರಶಾಂತ್ ಮನೋಹರ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಬಾಯ್. ಸೇವ್ ವಾಟರ್, ಸೇವ್ ಲೈಫ್.